ಇದು ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿಯಾಗಲಿದೆ. ಎಲ್ಲ ಸುಮಾರು 200ಕ್ಕಿಂತ ಹೆಚ್ಚಿನ ಒಂದು ಋತುಜರು ಸೇರಿ 12 ಪೂಜೆ ಮಾಡುವಂತ ಒಂದು ಕುಂಡಗಳನ್ನು ಮಾಡಿ ಅತಿರುದ್ರ ಮಹಾಯಾಗ ಗೌರವಿತ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿಗಳು ಆಗಬೇಕು, ಅವರನ್ನು ಕಟ್ಟಾಕ್ಲಿಕ್ಕೆ ವಿದೇಶಗಳಲ್ಲಿ ಜೊತೆಗೆ ಸಂಬಂಧಗಳನ್ನು ಇಟ್ಕೊಂಡು ಕಟ್ಟಾಕುವಂಥ ಒಂದು ಷಡ್ಯಂತ್ರ ಕೂಡ ಇವತ್ತು ರಾಜಕೀಯ ದುರುದ್ದೇಶದಿಂದ ಆಗ್ತಿರುವಂಥ ಈ ಸಂದರ್ಭದಲ್ಲಿ ಅವರಿಗೆಲ್ಲ ರೀತಿಯಂಥ ಒಂದು ಸಮರ್ಥವಾದಂಥ ಒಂದು ಆರೋಗ್ಯ ಶಕ್ತಿ, ಮತ್ತೊಮ್ಮೆ ಈ ದೇಶಕ್ಕೆ ಒಂದು ನಾಯಕತ್ವ ವಹಿಸ್ಕೊಳ್ಳುವಂಥ ಒಂದು ಜವಾಬ್ದಾರಿಯನ್ನು ನಾಳೆ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಎಲ್ಲ ರೀತಿಯಿಂದ ಆಶೀರ್ವಾದವಾಗಿ ಅವ್ರಿಗೆ ಸಿಗಬೇಕು ಅಂತೇಳಿ ಇವತ್ತು ನಾವು ಸನ್ಮಾನಿಸಿದ ನಮ್ಮ ನಾಯಕರಾದ ಯಡಿಯೂರಪ್ಪನವರು, ಸನ್ಮಾನಿಸಿದ ಈಶ್ವರಪ್ಪನವರು, ಇಡೀ ನಮ್ಮ ಶಿವಮೊಗ್ಗ ಕ್ಷೇತ್ರದ ಜನತೆಯ ಪರವಾಗಿ ಈ ಒಂದು ಪೂಜೆ ಮಾಡುವ ಮುಖಾಂತರ ಈ ಒಂದು ದೊಡ್ಡ ಒಂದು ಕಾರ್ಯವನ್ನು ಇಟ್ಕೊಂಡಿದ್ದೀವಿ. ಇವತ್ತು ಸಂಕಲ್ಪ ಆಗ್ತಾ ಇದೆ. ನಾಳೆ ಬೆಳಗ್ಗೆ 10:10ವರೆಗೆ ಪೂರ್ಣಾಹುತಿ ಆಗುತ್ತೆ. ಅದಾದಮೇಲೆ ಸುಮಾರು ಒಂದು 8-10 ಸಾವಿರ ಜನ ಸದ್ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ಎಲ್ಲರೂ ಬರ್ತಾ ಇದ್ದಾರೆ, ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ದಾರೆ. ಸಾಕಷ್ಟು ಚರ್ಚೆ ಆಯಿತು. ಘೋಷಣೆ ಕೂಗಿದಾಗ ಅವ್ರು ಹೌದು ಅಲ್ಲೋ ಕೂಗಿಲ್ಲ ಈ ರೀತಿಯಂತ ಒಂದು ಅಡ್ಡದಾರಿಯ ಒಂದು ಚರ್ಚೆಗಳನ್ನು ಕಾಂಗ್ರೆಸ್ಸಿನ ನಾಯಕರುಗಳು ಮಾಡಿದ್ರು. ಆದರೆ ನಮ್ಮ BJPಯ ನಾಯಕರುಗಳು ರಾಜಕಾರಣ ಬದಿಗಿಟ್ಟು ಈ ರೀತಿಯಂಥ ದೇಶ ವಿರೋಧಿ ನಡವಳಿಕೆಗಳ ವಿರುದ್ಧ ಗಂಭೀರವಾದಂಥ ಒಂದು ಕಠಿಣವಾದ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದಾಗ ಈಗ ಬಂದಂಥ FSL ರಿಪೋರ್ಟ್ ಮುಖಾಂತರ ಸಾಬೀತಾಗಿದೆ. ಹಾಗೆ ನಾವು ಏನು ಹೇಳ್ತಾ ಇದ್ದೀವಿ ಅದು ನಿಜ ಆಗಿದೆ. ಹಾಗಾಗಿ ಇನ್ನಾದರೂ ಕೂಡ ಈ ರೀತಿಯಂಥ ತುಷ್ಟೀಕರಣ ಹೋಗ್ತಾ 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 ಅವರಿಗೆ ದೇಶ ವಿರೋಧ ಚಟುವಟಿಕೆಗಳಲ್ಲಿನೂ ಅವರಿಗೆ ಒಂದು ನೈತಿಕವಾದಂಥ ಒಂದು ಬೌದ್ಧಿಕವಾದ ಶಕ್ತಿ ಸಿಗ್ತಾ ಇದೆ. ಅದನ್ನು ತಡೆ ಹಿಡಿಯುವಂಥ ಕೆಲಸ ಈಗಾದರೂ ಕೂಡ ಕಾಂಗ್ರೆಸ್ ಅವರು ಮಾಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೊತೀನಿ ಸರ್.